ಹಲೋ ಗೈಸ್, ಮತ್ತೆ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋ ನೋಡ್ಬೋದು, ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ ಗುರು. ನಮ್ಮ ಪುಂಗಿದಾಸ ನೋಡಿರಲ್ಲ, ಇಡೀ ಕರ್ನಾಟಕ ಫೇಮಸ್ಸು, ವರ್ಲ್ಡ್ ಫೇಮಸ್ ಗುರು. ಅವನಿಗೆ ಎತ್ತಕ್ಕೊಂಡ್ ಬಂದಿದ್ದೀನಿ. ಈ ವಿಡಿಯೋ ನೋಡ್ರಿ, ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ, ಲಾಸ್ಟ್ವರೆಗೆ ನೋಡ್ರಿ. ಹಾಗೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರು ಅವ್ರು ಮೊದಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹಾಗೆ ಲೈಕ್ ಮಾಡ್ಕೊಡ್ರಿ. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋ ತೊಗೊಂಡ್ಬರ್ತಿರ್ತೀನಿ. ಬನ್ನಿ ಗೈಸ್, ವಿಡಿಯೋ ನೋಡ್ಕೊಂಡು ಬರೋಣ. 8ನೇ ಕ್ಲಾಸ್ ಇದ್ದೆ ನಾನು. ಅವಾಗ 5 ರೂಪಾಯಿ ಕೇಳ್ತೀನಿ ನಮ್ಮ ತಂದೆಗೆ. ಕತ್ತೆ ಇದ್ದಂಗಿದೆಯಾ, ದುಡ್ಡು ತಿನ್ನೋ ಎಲ್ಲಾರ ಮುಂದೆ, ನಮ್ಮ ಅಕ್ಕ ತಮ್ಮನ ಮುಂದೆ ಬೈತಾರೆ. ನನಗದ ಹರ್ಟ್ ಆಗುತ್ತೆ. ಅಯ್ಯೋ ಯಾಕೆ ಜನರೇ. ಅದೇ ಒಂದ್ ದಿವಸನ ಅರ್ಧ ದಿವಸ ಆದ್ಮೇಲೆ ನಮ್ಮ ತಮ್ಮ 1 ಲಕ್ಷನ ಏನೋ ಕೇಳ್ತಾನೆ. ಅವನ ಮುಂದೆ ಏನ್ ಕೇಳ್ತೀಯ, ಅವ್ನು ಹೋದ್ಮೇಲೆ ಕೇಳು ಅಂದ್ಬಿಟ್ಟು ಕೊಟ್ಬಿಡ್ತಾರೆ. ಗುರು, ಅಣ್ಣ 8ನೇ ಕ್ಲಾಸ್ ಇದ್ನಂತಪ್ಪ. 8ನೇ ಕ್ಲಾಸ್ನಾಗ 1 ಲಕ್ಷ ಏನು ಅವಶ್ಯಕತೆ ಇತ್ತಪ್ಪ, ನನಗಂತೂ ಗೊತ್ತಿಲ್ಲ. ಅವ್ರ ಅಪ್ಪಗೆ ಅವಾಗಲೇ ಗೊತ್ತಿತ್ತಪ್ಪ, ಇವನ್ ದೊಡ್ಡ ಪುಂಗಿದಾಸ ಅಂತೇಳಿ. ಇವನ್ ಅದು ಲಕ್ಷ ಗಟ್ಲೆ ತಗೊಂಡಾಗ ಮತ್ತೆ ನಾಯಿಗಿ ತಂದು ಅವ್ರ ಮನೆಗಿಟ್ರೆ ಏನ್ ಮಾಡ್ತಿ? ಮೋದಿ ಸರ್ದ್ ಬಿಟ್ಟು ಬೇರೆಯವ್ರದ್ದು ಆಕ್ಟರ್ದು ಅಷ್ಟು ನ್ಯೂಸ್ ಚಾನಲ್ ವರ್ಲ್ಡ್ ವೈಡ್ ಬರಕ್ ಚಾನ್ಸೇ ಇಲ್ಲ. ಆ ಲೆವೆಲ್ಗೆ ನಂದು ಬಂದಿದೆ. ಇದನ್ನ ಹೆಮ್ಮೆಯಿಂದ ಹೇಳ್ಕೊಂತೀನಿ. ಯಾರು ಚಾಲೆಂಜ್ ಮಾಡಂಗಿದ್ರೆ ಚಾಲೆಂಜ್ ಮಾಡಿ. ಆಮೇಲೆ ಇಡಿ ರೈಡ್ದು ನಾನು ಹಿಡ್ಕೊಂಡು ಹೋದ್ರು, ಅರೆಸ್ಟ್ ಮಾಡಿದ್ರು, ಕೇಸ್ ಆಯ್ತು ಅಂತ ಯಾರ ಪ್ರೂವ್ ಮಾಡಿದ್ರೆ 5 ಲಕ್ಷ ಬಹುಮಾನ. ಗುರು, ಅಣ್ಣ ಚಾಲೆಂಜ್ ಮಾಡ್ತಿದ್ದಾನೆ ಗುರು. ಹಾಗೆ 5 ಲಕ್ಷ ಬಹುಮಾನ ಕೊಡ್ತಾನಂತೆ. ಹೌದಪ್ಪ, ಕೋಟಿ ನಾಯಿ ಬೋಟಿ ಹಾಕಿ ತಗೊಂಡ್ಬರ್ತಾನ. 5 ಲಕ್ಷ ಏನು ದೊಡ್ಡದಲ್ಲ ಬಿಡು ಇವನಿಗೆ. ಸಾರಿ, ಬೋಟಿ ಇವ್ನ ಹಾಕಲ್ಲ, ನಮ್ ಗಿಲ್ಲಿ ಹಾಕ್ತಾನ, ಇವ್ನ ಕೋಟಿ ಕೊಡ್ತಾನ. ಓಕೆನಾ? ಇಲ್ಲ, ಚಾನ್ಸೇ ಇಲ್ಲ. ನಂದು ಎಷ್ಟೋ ನ್ಯೂಸ್ ಬಂತು ವರ್ಲ್ಡ್ ವೈಡ್. ಇವಾಗ ನೀವು 5,000 ಚಾನಲ್, 125 ಕಂಟ್ರಿ ಅಂದ್ರೆ ನೀವು ನಂಬಲ್ಲ. ನಿಮಗೆ ಸ್ಪಾಟ್ ಅಲ್ಲಿ ಇಲ್ಲೇ ಮೊಬೈಲ್ ಪರ್ಮಿಷನ್ ಕೊಟ್ರೆ ಇಲ್ಲೇ ನಿಮಗೆ ತೋರಿಸ್ತೀನಿ. ಬರೀ 1 ಡೇಲಿ 600 ಚಾನಲ್ ಡೌನ್ಲೋಡ್ ಮಾಡಿದ್ದೀನಿ. 1 ಡೇಲಿ ಅದು ಡೇಟ್ ಸಮೇತ ನಿಮಗೆ ಪ್ರೂಫ್ ತೋರಿಸ್ತೀನಿ. ಯಾರು ಚಾಲೆಂಜ್ ಮಾಡಿ. 125 ಕಂಟ್ರಿ, 5,000 ನ್ಯೂಸ್. ಬಿಡಪ್ಪ, ಹೋಗ್ಲಿ ಸಾಕು. ಇನ್ನ ಏನ್ ತೋರ್ಸ್ಬೇಕಂತ ಇದಿ? ಇಷ್ಟು ತೋರ್ಸಕತ್ತಿಯಲ್ಲ, ಸಾಕಾಗ್ಲಿಲ್ಲ? ನೀನ್ ನಮಗ್ ನೋಡಿ ಸಾಕಾಯ್ತಪ್ಪ. ಸಾಕ್ ಬಿಡಪ್ಪ. ತೋರಿಸ್ತೀನಿ ಒಂದಕ್ಕೆರಡು ಸೇರಿಸಿ ಪಾಂಡು ಎಂತ ಅಂತ ತೋರಿಸ್ತೀನಿ. ಲೇ ಪುಂಗು, ಸಾಕ್ ಬಿಡು. ಪುಂಗ್ತಿದ್ಯಾ ಪೀಪಿ ಹೊಡೆದೋಗಿತ್ ಮತ್ತೆ ರೇಗಿಸ್ತಾರ ಮತ್ತೆ. ಯಾಕಂದ್ರೆ ನೀನು ರಂಬೆ ಊರುಷಿ ಇದ್ದಂಗಿದ್ಯಾಳ. ನನ್ನ ಯಾರೋ ನಾಯಿ ಮಾರೋನು ಲೋಕಲ್ ಯಾರೋ ಬಂದ್ಬಿಟ್ಟಿದ್ದಾನೆ ಒಳಗೆ. ಆ ಥರ ಅಂತ ಕೇವಲವಾಗಿ ನಾನು ಏನಾರು ಹೇಳಿದ್ರೆ ನಮ್ಮದೇ ಅದನ್ನ ತಪ್ಪಾಗಿ ಮಾತಾಡೋದು, ಅದನ್ನ ಕಿಂಡಲ್ ಆಗಿ ಮಾತಾಡೋದು, ನಾಯಿ ಸತೀಶ ಅಂತ ರೇಗ್ಸೋದು. ಇದೊಂದು ಬದುಕಿ, ಇದೊಂದು ಜನ್ಮವೇ. ಈಗ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ. ನಾನು ಇವಾಗ ಏನ್ ಹೇಳಿದ್ರು ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ, ಅದಕ್ಕೆ ಅವರು ಮಾತಾಡ್ತಾರೆ. ಈಗ ಆಚೆ ಬಂದದ್ದು ನೋಡಿದ್ಮೇಲೆ ಅವರೇ ಸಾರಿ ಕೇಳಿ. ಹೌದಪ್ಪ, ಅಣ್ಣಂದು ಬಹಳ ದೊಡ್ಡದಿದೆ ಫ್ಯಾನ್ ಫಾಲೋಯಿಂಗು. ಸಾರಿ ಅಂತ ಕೇಳ್ರಪ್ಪ, ಸಾರಿ ಕೇಳ್ರಿ, ಸಾರಿ. ಅದು ಸುಳ್ಳು. ಅದು ಹಿಂದಿನ ದಿವಸ ಎಲ್ಲೋ ಹೋಟ್ಲು ರೂಮಲ್ಲಿ ಪ್ರಾಬ್ಲಮ್ ಆಗಿ ಇರ್ತೀವಲ್ಲ, ಅವತ್ತು ಮಾತಾಡ್ಕೊಂಡಿರ್ತೀವಿ. ನಾಳೆ ಒಂದು ಕಂಟೆಂಟ್ ಕೊಡ್ಬೇಕು, ಇವಾಗ ಹೆಂಗು ಬಜಾರ್ ಓಡ್ತಾ ಇದೆ, ಎಲ್ಲ ಆಲ್ ಇಂಡಿಯಾ ನ್ಯೂಸ್ ಆಗಿದೆ, ಕೊಡ್ಬೇಕು ಅಂತ ಅನ್ಬಿಟ್ಟು ನಾವು ಹಿಂದಿನ ದಿನ ಹೋಟ್ಲಲ್ಲಿ ಮೈಕ್ ಇರಲ್ವಲ್ಲ, ಅವತ್ತು ಮಾತಾಡ್ಕೊಳ್ತೀವಿ. ಗುರು, ನೋಡಿದ್ರ ಅಣ್ಣಂದೆಲ್ಲ ಸ್ಕ್ರಿಪ್ಟ್ ಅಪ್ಪ. ಅಣ್ಣರೆಲ್ಲ ಮೊದ್ಲೇ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಅಣ್ಣಕ್ಕೆ ಕಂಟೆಂಟ್ ಬೇಕು, ಹೌದಲ್ವಾ? ಕಂಟೆಂಟಿಗೋಸ್ಕರ ಅಣ್ಣ ಚರಂಡೆಗೆ ಹೋಗೋದ್ರ ಬೀಳ್ತಾನ, ಚರಂಡಿಗಿರೋ ನಾಯಿಗನೇ ಎತ್ಕೊಂಡ್ ಬರ್ತಾನ. ಓಕೆನಾ? ಇದು ಆಕ್ಚುಲಿ ಚೆನ್ನಾಗಿರೋದು. ನಾನು ಬ್ಯಾಡ್ ಕಮೆಂಟ್ಸ್ ಮಾಡೋರ್ಗೆ, ಬ್ಯಾಡ್ ಮಾತಾಡೋರ್ಗೆನೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದ್ರೆ ಅವರಿಂದನೇ ಇವತ್ತು ನಾನು ಉದ್ಧಾರ ಆಗ್ತಾ ಇದ್ದೀನಿ. ನನಗೆ ಯಾರು ಬ್ಯಾಡ್ ಕಮೆಂಟ್ ಮಾಡ್ತಾರೆ ಅವ್ರಿಗೆ ಬೆಗ್ ಮಾಡ್ತೀನಿ, ಪ್ಲೀಸ್ ಇನ್ನ ಬೈರಿ. ಏನ್ ಗುರು, ಟ್ಯಾಂಕ್ಸ್ ಹೇಳ್ತೀಯಾ? ಇರ್ಲಿ ಬಿಡಪ್ಪ, ಇರ್ಲಿ ಬೇಡ, ಹಂಗೇನಿಲ್ಲ. ನಾವು ನಿಮಗೆ ವೈರಲ್ ಮಾಡ್ಬೇಕಂತ ಇಲ್ಲ, ನಾವು ವೈರಲ್ ಆಗ್ಬೇಕಂತ ನೀನ್ ವಿಡಿಯೋ ತಗೊಂಡ್ ಹಾಕಾಕತ್ತೀವಿ. ಓಕೆನಾ? 25 ಲಕ್ಷ ವರ್ತ್ ಬಟ್ಟೆ ತಗೊಂಡ್ಬಂದಿದ್ದೀನಿ. ಹೌದು. ಅಂತದ್ ಏನೇನ್ ತಗೊಂಡೋಗಿದ್ರಿ ಅಂತ ಮನೆಗೆ? ಅಲ್ಲ, ತೋರ್ಸು ಅಂದ್ರೆ ಎಲ್ಲ ಲಗೇಜ್ ಇಲ್ಲೇ ಇಟ್ಟಿದ್ದೀನಿ. ಈ ತರ ಡೌಟ್ ಬರುತ್ತೆ ಅಂತಾನೆ ಒಂದು ಬಟ್ಟೆನೂ ಕಾರಿಂದ ಇಳಿಸಿಲ್ಲ. ಡೇ 1 ನಾನು ಹಾಕಿದ ಬ್ಲೇಸರ್ 2,80,000 ಫುಲ್ ಸೆಟ್. ನೀನ ಚಡ್ಡಿ ಪೈಜಾಮ ಮಾರ್ಕೊಂಡು ಕುಂತಿ, ನಮಗೇನು ಅರ್ಯಾಗ ಬರಬೇಡ. ಓಕೆನಾ? ಸಾಕ್ ಬಿಡಪ್ಪ. ಲಕ್ಷ ಕೋಟಿ ಅನ್ಕೊಂಡು ಆ ಅಕ್ಕ ಪಾಪ ಮುಂದೆ ಕುಂತ ಬಾಯಿ ಬಿಟ್ಕೊಂಡು ನೋಡ್ತಿದ್ದಾಳೆ ನಿನಗೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ ಅಷ್ಟೇ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಹೀಗೆ ಇಂಟ್ರೆಸ್ಟ್ ಕೂಡ ನಿಮಗೋಸ್ಕರ ತೊಗೊಂಡ್ಬರ್ತಿರ್ತೀನಿ. ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದೀರೋ ಅವ್ರು ಮೊದಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹಾಗೆ ಲೈಕ್ ಮಾಡ್ಕೊಡ್ರಿ. ಹೀಗೆ ಇಂಟ್ರೆಸ್ಟ್ ಕೂಡ ತೊಗೊಂಡ್ಬರ್ತಿರ್ತೀನಿ. ಓಕೆ, ಬಾಯ್.